ಕೆಲವೊಂದು ಟೀಮ್ ಏನಾಗಿದೆ ಇಲ್ಲಿ ಅಂದರೆ MLA ವಿರುದ್ಧ ಮಾತಾಡೋದು, MLAನೂ ಬ್ಲ್ಯಾಕ್ ಮೇಲ್ ಮಾಡೋದು, ಅಧಿಕಾರಿಗಳ ವಿರುದ್ಧ ಮಾತಾಡೋದು, ಅಧಿಕಾರಿಗಳು ಬ್ಲ್ಯಾಕ್ ಮೇಲ್ ಮಾಡೋದು. ಈ ಬ್ಲ್ಯಾಕ್ ಮೇಲ್ ಟೀಮ್ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲಿ. ಅದ್ರ ಜೊತೆಗೆ ನಿಮ್ಮ ಅದೇನೋ ಯೂಟ್ಯೂಬ್ ಚಾನಲ್ ಅಂತೆಲ್ಲಪ್ಪ, ಏನಪ್ಪ ಅದು, ಇದೊಂದು ದೊಡ್ಡ ದಂಧೆ ಆಗಿಬಿಡದೆ. ಇವೆಲ್ಲ ನಿಮ್ಮ ಪತ್ರಿಕಾ ಒಂದು ಇದೆಯಲ್ಲ, ಇದಕ್ಕೆ ತುಂಬ ಅಗೌರವ ತರಂಥದ್ದು. ಅವ್ರು ಯಾರು ರವಿಕುಮಾರ್ ಅನ್ನೋರು ಸೂಪರ್ವೈಸರು ಅಂತ. ಇಲ್ಲಿ ಏನಾಗಿದೆ, ನನಗೆ ಬೇಜಾರಾಗ್ತದೆ. ನನಗೆ ಕೆಲವರು ಒಂದಲ್ಲ ಒಂದು ರೀತಿ ನಮ್ಮ ಅಧಿಕಾರಿಗಳ ಮುಂದೆ ಹೋಗೋದು, ಯಾರು ಸಹಕಾರ ಕೊಡ್ತಾರೋ ಏನೋ, ಕೆಲವು ಮಾಹಿತಿಗಳನ್ನು ತಗೊಳಕ್ಕೆ ಹೋಗೋದು, ಆ ಮಾಹಿತಿಗಳು ಸರಿನೋ ತಪ್ಪೋ ಮಾಹಿತಿ ತಗೊಂಡ ಮೇಲೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೋಗೋದು ಅಲ್ವಾ. ಬ್ಲ್ಯಾಕ್ ಮೇಲ್ ರಿಯಲ್ಲಿ ಇದ್ದಾಗ ಯಾವನಾದರೂ ಬಿಡಬಾರ್ದು. ಕೆಲವೊಂದು ಟೀಮ್ ಏನಾಗಿದೆ ಇಲ್ಲಿ ಅಂದರೆ MLA ವಿರುದ್ಧ ಮಾತಾಡೋದು, MLAನೂ ಬ್ಲ್ಯಾಕ್ ಮೇಲ್ ಮಾಡೋದು, ಅಧಿಕಾರಿಗಳ ವಿರುದ್ಧ ಮಾತಾಡೋದು, ಅಧಿಕಾರಿಗಳು ಬ್ಲ್ಯಾಕ್ ಮೇಲ್ ಮಾಡೋದು. ಈ ಬ್ಲ್ಯಾಕ್ ಮೇಲ್ ಟೀಮ್ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲಿ. ಅದ್ರ ಜೊತೆಗೆ ನಿಮ್ಮ ಅದೇನೋ ಯೂಟ್ಯೂಬ್ ಚಾನಲ್ ಅಂತೆಲ್ಲಪ್ಪ, ಏನಪ್ಪ ಅದು, ಇದೊಂದು ದೊಡ್ಡ ದಂಧೆ ಆಗಿಬಿಡದೆ. ಇವೆಲ್ಲ ನಿಮ್ಮ ಪತ್ರಿಕಾ ಒಂದು ಇದೆಯಲ್ಲ, ಇದಕ್ಕೆ ತುಂಬ ಅಗೌರವ ತರಂಥದ್ದು. ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ-ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಬಲಿ ಹಾಕ್ಬೇಕು ಯಾವನಾದ್ರೆ ಏನಪ್ಪ ರಿಯಲ್ಲಿ ಇದ್ದರೆ. ಈಗ ಈಗ ಹೇಳಿದ್ದೀನಿ ನಾನು ಇಷ್ಟೊತ್ತು ನಾನು ತಹಸೀಲ್ದಾರು AD ಎಲ್ಲರೂ ನಮ್ಮ ಅಧಿಕಾರಿಗಳ ಸಭೆ ಆಯಿತು ಹೊತ್ತು, CM ಪೂರ್ವಭಾವಿ ಸಭೆ. ಆ ಸಭೆಯಲ್ಲೂ ಕೂಡ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ, ನಾವು ಗೌರವವಾಗಿ ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕು. ಬ್ಲ್ಯಾಕ್ ಮೇಲರ್ಸ್ ಬಂದರೆ ಎಲ್ಲ ಆಫೀಸರ್ CC ಕ್ಯಾಮ್ರಾಗಳು ಹಾಕಬೇಕು. ರೋಪ್ ಹಾಕೋದು, ಕಾಲು ಮೇಲೆ ಕಾಲು ಹಾಕೊಂಡು ಅಲ್ಲಾಡಿಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ಎಲ್ಲರ ವಿರುದ್ಧವಾಗೂ ಮಾತಾಡೋದು, ಏನು ಇವ್ರೇನು ದೊಡ್ಡ ಇವರಿದ್ದಪ್ಪ ಅಂತ. ಇನ್ನು ಗ್ರಾಮ ಪಂಚಾಯತ್ ಮೆಂಬರ್ಗಳು ಕೂಡ ಆಗಿರಲ್ಲ ಇವರೆಲ್ಲ. ಇವರು MLA ಟೀಕೆ ಮಾಡ್ತಾರೆ, ಆಮೇಲೆ ಅಧಿಕಾರಿನ ಟೀಕೆ ಮಾಡ್ತಾರೆ. ಇವ್ರು ಹಿನ್ನೆಲೆ ಇವ್ರು ನೋಡಲ್ಲ ಹಿಂದ್ಗಡೆ ನಂದೇನು ಅಂತ. ಅಂಥವ್ರನ್ನ ಬಲಿ ಹಾಕಬೇಕು ಒಂದು ಬ್ಲ್ಯಾಕ್ ಮೇಲರ್ಸ್. ಇನ್ನೊಂದು ಕಡೆ ಇಂಥ ಯಾರವರ ಕದಿಯಮರು ಅಕ್ರಮ ದಾಖಲೆಗೆ ಸೃಷ್ಟಿ ಮಾಡೋಂಥದ್ದು, ಇವ್ರನ್ನೂ ಕೂಡ ಬಲಿ ಹಾಕಬೇಕು. ಇದರಲ್ಲಿ ನಾನು ಕಾಂಪ್ರಮೈಸೇ ಇಲ್ಲ. ನಾನು ತಾಲೂಕು ಅಧಿಕಾರಿಗಳಿಗೆ ನಾನು ಈಗಾಗಲೇ ಅದನ್ನ ಹೇಳಿದ್ದೀನಿ, ಅದನ್ನು ಮಾಡ್ತೀವಿ ನಾವು. ಆಮೇಲೆ ಮಾಮೂಲಿ ಆಪೋಸಿಟ್ನವರು ಪಾಪ ಟೀಕೆ ಮಾಡೋಂಥದ್ದು ಮಾಡಲೇಬೇಕು. ಅವ್ರು ಮಾಡಿದಾಗೆ ಅದಕ್ಕೆ ಸ್ವಲ್ಪ ಬೆಲೆ ಇರೋದು ಮತ್ತು ಅಲರ್ಟ್ ಆಗೋದು ಕೂಡ. ನಾನು ಆಪೋಸಿಟ್ನವ್ರು ಬ್ಲ್ಯಾಕ್ ಮೇಲರ್ಸು ಅಂತ ನಾನು ಹೇಳಲ್ಲ. ನಾನು ನಾಳೆ ವಿರೋಧ ಪಕ್ಷದಲ್ಲಿದ್ದರೂ ನಂದು ಕೆಲಸ ಅದೇ. ಎಷ್ಟೇ ಒಳ್ಳೆ ಸಿದ್ದರಾಮಯ್ಯವ್ರು 5 ಗ್ಯಾರಂಟಿ ಕೊಟ್ಟರು, ಬೇಕಾದ ಡೆವಲಪ್ಮೆಂಟ್ ಆಗ್ತದೆ. ಅಶೋಕ್ ಅವರು ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾರೆ, ಮಾಡಲೇಬೇಕು. ಟೀಕೆ ಮಾಡಿದಷ್ಟು ನಾವು ಸ್ವಲ್ಪ ಹುಷಾರಾಗ್ತಾ ಇರ್ತೀವಿ. ನಾವು ನಮ್ಮ ತಾಲೂಕಲ್ಲೂ ಕೂಡ ವಿರೋಧ ಪಕ್ಷದವ್ರು ಏನು ಟೀಕೆ ಮಾಡ್ತಾರೋ ನಾನು ಸ್ವಲ್ಪ ಅಲರ್ಟ್ ಆಗ್ತಾ ಇರ್ತೀನಿ. ನಾನು ಅವ್ರ ಬಗ್ಗೆ ಟೀಕೆ ಮಾಡಲ್ಲ, ಅವ್ರ ಬಗ್ಗೆ ನಾನು ಬ್ಲ್ಯಾಕ್ ಮೇಲರ್ಸ್ ಅಂತ ಹೇಳಿಲ್ಲ. ಕೆಲವರು ಅವರೇ ಅವ್ರ ಬಗ್ಗೆ ಹೇಳಿದ ಇದು ಬೇರೆ ಥರ ಏನನ್ನ ತಿರುವಕ್ಕೆ ಹೋಗ್ಬಿಟ್ಟಿರಿ. ಆದಷ್ಟು ಬೇಗನೆ ಯಾವನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಎಲ್ಲರನ್ನೂ ಬ್ಲ್ಯಾಕ್ ಮೇಲ್ ಮಾಡೋದು. ಅಧಿಕಾರಿಗಳು ಮಾಡ್ತಾರೆ, ವಿರೋಧ ಪಕ್ಷದವ್ರನ್ನೂ ಮಾಡ್ತಾರೆ, ರೂಲಿಂಗ್ ಪಾರ್ಟಿಯವ್ರನ್ನೂ ಮಾಡ್ತಾರೆ, ಎಲ್ಲರನ್ನೂ ಮಾಡೋದು ಬ್ಲ್ಯಾಕ್ ಮೇಲರ್ಸ್ ಅವರೆಲ್ಲ. ಇವ್ರನ್ನ ಪಕ್ಷಾತೀತವಾಗಿ ಇಂಥ ಬ್ಲ್ಯಾಕ್ ಮೇಲರ್ಸ್ ಯಾರು ಈಗ ಶುರು ಮಾಡಿಸಿದ್ದೀನಿ. ಎಲ್ಲ ಆಫೀಸಲ್ಲಿ CC ಕ್ಯಾಮ್ರಾ ಹಾಕಿಸ್ತೀನಿ. ಸರ್, ಅವರು ಈ ಡಿಜಿಟಲ್ ಮಾಧ್ಯಮ ಏನಿದೆ, ಈ ಮಾಧ್ಯಮ ಪೇಪರ್ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೇ ನಮಗೆ ಅಷ್ಟೇ ಪ್ರಾಮುಖ್ಯತೆ ಅವರು ಕಷ್ಟಪಡ್ತಾ ಇದ್ದಾರೆ, ಅವರು ಜೀವನ ಕಟ್ಕೊಂಡಿದ್ದಾರೆ. ಇವ್ರಿಗೇನಾದರೂ ಒಳ್ಳೆಯದು ಆ ಡಿಜಿಟಲ್ ಮೀಡಿಯಾದಲ್ಲಿ ಏನಾರು ಬಂತು ಅಂದರೆ ಚಪ್ಪಾಳೆ ಹೊಡೆದು ಅವ್ರಿಗೆ ಸನ್ಮಾನ ಮಾಡೋ ರೀತಿ ಮಾತಾಡ್ತಾರೆ. ಇವ್ರ ವಿರುದ್ಧ ಯಾರಾದರೂ ಡಿಜಿಟಲ್ ಮೀಡಿಯಾವರು ಮಾತಾಡಿದರೆ, ಡಿಜಿಟಲ್ ಪೇಜ್ ಅವ್ರು ಏನಾದರೂ ಸುದ್ದಿ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಅಂದರೆ ಅವರು ಇವರಿಗೆ ಬ್ಲ್ಯಾಕ್ ಮೇಲರ್ಗಳಿಗೆ ಸಮಾನ. ಅವರನ್ನು ಹೀನಾಯವಾಗಿ ಮಾತಾಡ್ತಾರೆ, ನಾನು ಬಲಿ ಆಗ್ತೀನಿ ಅಂತ. ಬ್ಲ್ಯಾಕ್ ಮೇಲರ್ಸ್ ಒಂದು ಕಡೆ ಬಲಿ ಆಗ್ತಾರೆ, ಇವರಿಗೆ ವಿರುದ್ಧವಾಗಿರೋಂಥ ಡಿಜಿಟಲ್ ಮೀಡಿಯಾ ಪೇಜ್ಗಳ ಮಾಲೀಕರನ್ನು ಎದುರಿಸ್ತಾರೆ, ಫೋನ್ಗಳು ಮಾಡ್ತಾರೆ, ನಿನ್ನ ID ಕಿತ್ತಾಕ್ಸ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿರೋಂಥ ಪ್ರಕರಣಗಳು ಇದೆ. ನಮ್ಮ ಗಮನಕ್ಕೆ ಬಂದಿದೆ. ಇವರು ಎಲ್ರಿಗೂ ಧಮಕಿ ಕೊಟ್ಟಿರೋದು ಸರ್. ಅಂದರೆ ಇವ್ರ ಪ್ರಕಾರ ಇವರೊಂದು ಕಾನೂನು ತರ್ಬೋದಲ್ವಾ, ಡಿಜಿಟಲ್ ಮೀಡಿಯಾ
ಇಂತಿಂಥದ್ದೇ ಮಾಡ್ಬೇಕು ನೀವು ಅಥವಾ ಮಾಡಬಾರ್ದು, ಸರ್ಕಾರ ಇದೆ ಇವ್ರದ್ದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಅದು ಮಾಡಲ್ಲ. ಇವ್ರ ವಿರುದ್ಧ ಯಾರಾದರೂ ಸುದ್ದಿ ಮಾಡಿದರೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಅದನ್ನು ಇವರು ಸಹಿಸೋಕ್ಕಾಗಲ್ಲ ಸರ್. ಧಮಕಿ ಮತ್ತು ಬ್ಲ್ಯಾಕ್ ಮೇಲ್ ಮಾಡಿಸ್ಕೊಳ್ಳೋ ಅಂತಾರಂಥ ಶಾಸಕರಿಗೆ ನಾನು ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವರು ಮತ್ತು ಇವ್ರ ಮಕ್ಕಳು ಹಿಂದೆ ಮುಂದೆ ಡಿಜಿಟಲ್ ಮೀಡಿಯಾ, ಡಿಜಿಟಲ್ ಪೇಜ್ ಇಟ್ಕೊಂಡು ಅಡ್ಡಾಡ್ತಾರೆ. ಪ್ರತಿದಿನ ಇವರು ಮಾತಾಡೋವಂಥದ್ದನ್ನು ಪೇಜ್ಗಳಿಗೆ ಹಾಕ್ತಾರೆ, ಆವಾಗ ಲೈವ್ ಮಾಡ್ತಾರೆ. ಇನ್ನೂ ತಮಾಷೆ ಏನು ಅಂತಂದರೆ, ನಮ್ಮ ಮಾಲೂರಿನ ಕೋಮುಲ್ನ ಕ್ಯಾಂಪ್ ಆಫೀಸನ್ನು ಇವರು ತಮ್ಮ ಕಾಂಗ್ರೆಸ್ ಕಚೇರಿನ ಮಾಡ್ಕೊಂಡಿದ್ದಾರೆ. ಇವರು ತಮ್ಮ ಎಲ್ಲ ಕಾಂಗ್ರೆಸ್ ರಿಲೇಟೆಡ್ ಪ್ರೋಗ್ರಾಮ್ಗಳನ್ನು ಅಲ್ಲೇ ಮಾಡ್ತಾರೆ. ನಾನು ಸಾಕಷ್ಟು ಡಿಜಿಟಲ್ ಮಾಧ್ಯಮದಲ್ಲಿ ಕಂಡಿದ್ದೀನಿ. ಇವರು ಯಾವುದೇ ರೀತಿ ಆ ಬಿಲ್ಡಿಂಗಿಗೆ ದುಡ್ಡು ಕೊಡಲ್ಲ, ಇವರು ಬಾಡಿಗೆನೂ ಕೊಡಲ್ಲ. ಆ ಪ್ರಾಪರ್ಟಿನ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವ್ರು ಸ್ವಂತಕ್ಕೆ ಯೂಸ್ ಮಾಡ್ಕೊಂಡವಾಗ ಏನೂ ಕೊಡಲ್ಲ. ಆವಾಗೆಲ್ಲ ಲೈವ್ ಮಾಡ್ತಾರೆ, ಆವಾಗೆಲ್ಲ ಇವ್ರಿಗೆ ಭಾಳ ಚೆನ್ನಾಗಿರುತ್ತೆ. ಇವ್ರ ಪೇಜು, ಇವ್ರ ಮಾಧ್ಯಮ, ಇವರು ಡಿಜಿಟಲ್ ಮಾಧ್ಯಮ, ಇವ್ರ ಜನ ಲೈವ್ ಮಾಡಿದರೆ ಅದು ಚೆನ್ನಾಗಿರುತ್ತೆ. ಬೇರೆಯವ್ರು ಮಾಡಿದರೆ ಅದು ಕೆಟ್ಟದ್ದು, ಬ್ಲ್ಯಾಕ್ ಮೇಲರ್ಸು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದಕ್ಕೆ ಉತ್ತರ ಕೊಡಲಿ ಅವರು. ಕ್ಯಾಂಪ್ ಆಫೀಸಲ್ಲಿ ಏನೇನು ನಡೀತಾ ಇದೆ, ಏನು ಉದ್ದೇಶಕ್ಕೆ ಕ್ಯಾಂಪ್ ಆಫೀಸ್ ಮಾಡಿದ್ದೀರಿ, ನೀವು ಯಾವ ಉದ್ದೇಶಕ್ಕೆ ಕ್ಯಾಂಪ್ ಆಫೀಸನ್ನು ಬಳಸ್ತಾ ಇದ್ದೀರಿ, ಅದನ್ನು ಸಾರ್ವಜನಿಕರಿಗೆ, ಹಾಲಾಕುವಂಥವ್ರಿಗೆ, ಶ್ರಮಜೀವಿಗಳಿಗೆ ಅವ್ರ ಮುಂದೆ ಹೇಳಲಿ ಸರ್ ಅದು.